ಇನ್ನು ಕಾರಿನಲ್ಲಿ ಸ್ಫೋಟಗೊಂಡ ನಾಡಬಾಂಬ್ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ನಾಗೇಂದ್ರ ನಾಡಬಾಂಬ್ ಅನ್ನ ನಾನೇ ತಯಾರಿಸಿಕೊಂಡು ತಂದಿದ್ನ ಅಥವಾ ಬೇರೆ ಎಲ್ಲಾದ್ರೂ ಕೂಡ ತೆಗೆದುಕೊಂಡು ಬಂದಿದ್ನ? ನಾಡಬಾಂಬ್ದೇ ಅನುಮಾನ ಈಗ. ತಾನೇ ತಯಾರಿಸಿ ತಂದಿದ್ನ ಅಥವಾ ಬೇರೆಯವರಿಂದ ತಯಾರಾದ ಬಾಂಬ್ ಅನ್ನ ಇಸ್ಕೊಂಡು ಬಂದಿದ್ನ? ಹಲವು ಆಯಾಮಗಳಲ್ಲಿ ಪೊಲೀಸ್ನವರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಖುದ್ದು ಡಿಐಜಿ ಗಿರೀಶ್ರಿಂದ ತನಿಖೆಗೆ ಮಾನಿಟರಿಂಗ್ ಮಾಡ್ತಿದ್ದಾರೆ. ಕಾರಲ್ಲಿ ಸ್ಫೋಟಗೊಂಡ ನಾಡಬಾಂಬ್ ಬಗ್ಗೆ ಈಗ ಸಿಕ್ಕಾಪಟ್ಟೆ ಅನುಮಾನ ಇದೆ. ಆತನೇ ತಯಾರು ಮಾಡಿದ್ನಾ ಅಥವಾ ಬೇರೆಯವರು ಈತನಿಗೆ ಕೊಟ್ಟಿದ್ರಾ ತಯಾರು ಮಾಡಲಿಕ್ಕೆ? ಈ ರೀತಿಯ ಪ್ರಶ್ನೆಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸ್ನವರು. ಹಾಗಾದ್ರೆ ತನಿಖೆಯನ್ನ ಈತನೇ ನಾಡಬಾಂಬನ್ನು ತಯಾರು ಮಾಡೋದಾಗಿದ್ರೆ ಮನೆಯಲ್ಲಿ ಆ ರೀತಿಗೆ ಏನಾದರೂ ಕೂಡ ಬಳಸ್ತಾ ಇದ್ದಂಥ ವಸ್ತುಗಳು ಸಿಕ್ಕಿದಾವ ತನಿಖೆಯಲ್ಲಿ ಶೋಧ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಇನ್ನೊಬ್ಬ ಯಾರು ಇದ್ದಾನಂತ ಹೇಳಿದಾರಲ್ಲ? ಯಾಕಂದರೆ ಶನಿವಾರ ಬಂದಂಥ ಇದೇ ನಾಗೇಂದ್ರ ಜೊತೆ ಮತ್ತೊಬ್ಬ ಇದ್ದ. ಆತ ಯಾರು? ಆತನ ಹಿನ್ನೆಲೆ ಏನು? ಆತ ಏನಾದರೂ ನಿಮಗೆ ಸಪೋರ್ಟ್ ಮಾಡಿದ್ನಾ ಅಥವಾ ನಾಡಬಾಂಬನ್ನು ಕೊಟ್ಟಿದ್ದಾದರೂ ಯಾರು ಅನ್ನುವಂಥ ಪ್ರಶ್ನೆಗ ಪೊಲೀಸ್ನವ್ರಿಗೆ ತಲೆ ಕೆಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ನೋಡ್ತಾ ಇದ್ದೀವಿ ಬೆಂಗಳೂರು ಹಾಗೆ ಶಿರಾ ಟೋಲ್ನಲ್ಲಿ ಆದಂಥ ಮಧ್ಯಭಾಗದಲ್ಲಾದಂಥ ಒಂದು ಅವಘಡ ಇಷ್ಟೆಲ್ಲ ಕಾರಣಗಳಾಗಿದೆ. ಯಾಕಂದರೆ ಪಾಗಲ್ ಪ್ರೇಮಿ ಸಜೀವ ದಹನ ಆಗಿದ್ದಾನೆ. ಈಗ ಆತನ ಜೊತೆ ಇನ್ನೊಬ್ಬನ ಹೆಸರು ಕೂಡ ಸೇರ್ಕೊಂಡಿದೆ. ಈಕೆ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ತಿದ್ದಾಳೆ. ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಸುಚಿತ್ರಾ. ಶಿವಕುಮಾರ್, ಏನು ನಿನ್ನೆ ಪಾಗಲ್ ಪ್ರೇಮಿಯೊಬ್ಬ ರಮ್ಯಾ ಅನ್ನೋ ಯುವತಿಯನ್ನ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿ ಅದಾದ ನಂತರದಲ್ಲಿ ಆತ ಅಂಕೋಲಾಗೆ ಕೂಡ ಹೊರಟಿರ್ತಾನೆ. ಈ ಒಂದು ಮಾರ್ಗ ಮಧ್ಯದಲ್ಲಿ ಆಕೆಯನ್ನ ಕೊಲ್ಲುವಂತಹ ಒಂದು ಸ್ಕೆಚ್ ಅನ್ನ ಕೂಡ ರೂಪಿಸಿಕೊಂಡಿರ್ತಾನೆ. ಅದಾದ ನಂತರದಲ್ಲಿ ತುಮಕೂರಿನ ಶಿರಾ ಟೋಲ್ನ ಹೆದ್ದಾರಿ ಏನಿದೆ ಅಲ್ಲಿ ಆತ ಆಕೆಯ ಕತ್ತಿಗೆ ಚಾಕುವಿಂದ ಇರಿತಾನೆ. ಅದಾದ ನಂತರದಲ್ಲಿ ಆತನೇ ನಾಡಬಾಂಬನ್ನ ಸ್ಫೋಟ ಮಾಡಿಕೊಂಡು ಅಥವಾ ಪೆಟ್ರೋಲ್ ಬಾಂಬನ್ನು ಸ್ಫೋಟ ಮಾಡಿಕೊಂಡು ಆತ ಅಲ್ಲೇ ಏನು ಸುಟ್ಟು ಕರಕಲಾಗುವಂಥದ್ದು. ಇತ್ತ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಯುವತಿಯ ಸ್ನೇಹಿತೆ ಏನಿರ್ತಾಳೆ ಆಕೆಯಿಂದನೂ ಕೂಡ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದೇ ಒಂದು ಸಮಯದಲ್ಲಿ ಪೊಲೀಸರು ಕೂಡ ಏನು ಆ ಒಂದು ಕಾರ್ನ ನಂಬರನ್ನು ಚೇಸ್ ಮಾಡಿ ಆ ಒಬ್ಬ ಡ್ರೈವರಿಗೆ ಊಬರ್ ಸಹಾಯದಿಂದ ಕಾಲನ್ನು ಮಾಡ್ತಾರೆ. ತಕ್ಷಣವೇ ಅಲ್ಲಿ ಇರುವಂತಹ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗು ಅಂತ ಹೇಳಿ ಆ ಒಂದು ಮಾರ್ಗ ಮಧ್ಯೆಯಲ್ಲೇ ಏನು ನಾಗೇಂದ್ರ ಏನಿರ್ತಾನೆ ಆತ ಯುವತಿ ರಮ್ಯಾಗೆ ಚಾಕುವಿನಿಂದ ಕತ್ತಿಗೆ ಇರಿತಾನೆ. ಈ ಒಂದು ಸಮಯದಲ್ಲಿ ಡ್ರೈವರ್ ಕೂಡ ಭಯಭೀತನಾಗ್ತಾನೆ. ಯುವತಿ ಹಾಗೂ ಡ್ರೈವರ್ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗುವಂಥದ್ದು. ಆದರೆ ನಾಗೇಂದ್ರ ಮಾತ್ರ ನಾಡಬಾಂಬನ್ನ ತಯಾರಿಸಿಕೊಂಡು ಬಂದಿರ್ತಾನೆ. ಅದರಲ್ಲಿ ಒಂದನ್ನು ಬ್ಲಾಸ್ಟ್ ಮಾಡಿ ಆತ ಅಲ್ಲೇ ಬ್ಲಾಸ್ಟ್ ಆಗುವಂಥದ್ದು. ಇತ್ತ ಪೊಲೀಸರು ಕೂಡ ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈತನಿಗೆ ಯಾವ ರೀತಿಯಾಗಿ ಈ ಒಂದು ಬಾಂಬ್ ಸಿಕ್ತು, ಯಾರ ಸಹಾಯದಿಂದ ಈ ಬಾಂಬನ್ನು ತಯಾರಿಸಿದ್ದ ಅಂತ ಹೇಳಿ ಈಗಾಗಲೇ ತೀವ್ರ ಶೋಧವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಡಿಐಜಿ ಗಿರೀಶ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯುವತಿಯನ್ನು ಕೂಡ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಈತ ಪರಿಚಯ ಅಂತ ಹೇಳಿ, ಯಾಕಂತ ಹೇಳಿದರೆ ಕಳೆದ 6 ವರ್ಷಗಳಿಂದನೂ ಕೂಡ ನಾಗೇಂದ್ರ ಹಾಗೆ ರಮ್ಯಾ ಮಧ್ಯೆ ಪ್ರೀತಿ ಇರುತ್ತೆ. ಪ್ರೀತಿ ಆದ ನಂತರದಲ್ಲಿ ನಾಗೇಂದ್ರ ಹಾಗೆ ರಮ್ಯಾ ನಡುವೆ ಕೆಲವು ದಿನಗಳಿಂದನೂ ಕೂಡ ಮನಸ್ತಾಪ ಇರುತ್ತೆ. ಇಬ್ರು ಕೂಡ ಆಗಾಗ ಜಗಳವನ್ನ ಆಡ್ತಾ ಇರ್ತಾರೆ. ಏನು ಆತ ನನ್ನನ್ನು ಮದುವೆ ಆಗು ಅಂತ ಹೇಳಿ ರಮ್ಯಾನ ಕೇಳಿದಂಥ ಸಂದರ್ಭದಲ್ಲಿ ರಮ್ಯಾ ನಾನು ಮದುವೆಯನ್ನ ಆಗೋದಕ್ಕೆ ಆಗಲ್ಲ ಅಂತ ಹೇಳಿ ಮದುವೆಯನ್ನ ನಿರಾಕರಿಸ್ತಾಳೆ. ಇದೇ ಒಂದು ಕಾರಣಕ್ಕೆ ಆತ ಏನು ಕೊಲೆಯನ್ನ ಮಾಡುವಂತಹ ಸ್ಕೆಚ್ ಅನ್ನ ಹಾಕೊಂಡಿರ್ತಾನೆ. ಜೊತೆಗೆ ಡ್ರೈವರ್ ಅನ್ನ ಕೂಡ ಪೊಲೀಸರು ಇದೀಗ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆ ಒಂದು ಓಲಾವನ್ನ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ನಾಡಬಾಂಬನ್ನ ಯಾವ ರೀತಿಯಾಗಿ ಈತ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಂದಿದ್ನ ಅಥವಾ ಬೇರೆ ಯಾವ ರೀತಿಯಾಗಿ ಸಂಚನ್ನ ರೂಪಿಸಿದ್ದ, ಇದರ ಬಗ್ಗೆ ಡ್ರೈವರ್ಗೆ ಏನಾದರೂ ತಿಳಿದಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆನ ಮಾಡ್ತಾ ಇರುವಂಥದ್ದು. ಜೊತೆಗೆ ನಾಡಬಾಂಬನ್ನು ಯಾವ ರೀತಿಯಾಗಿ ತಯಾರು ಮಾಡಿದೆ, ಯಾಕಂತ ಹೇಳಿದರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ರಾಮನಗರ ಬಳಿಯಲ್ಲೂ ಕೂಡ ನಾಡಬಾಂಬ್ ಬ್ಲಾಸ್ಟ್ ಆಗಿತ್ತು. ವಕೀಲರ ಸ್ಥಿತಿ ಗಂಭೀರ ಕೂಡ ಆಗಿತ್ತು. ಅದೇ ರೀತಿಯಾಗಿ ಈತನು ಕೂಡ
ಕಾರ್ನಲ್ಲಿ ನಾಡಬಂಬನ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದ, ಈತನಿಗೆ ಯಾರು ಸಹಾಯ ಮಾಡಿದ್ದು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈತ ರಮ್ಯಾ ಏನು ಸ್ನೇಹಿತೆ ಇದ್ಲು, ಆಕೆಯಿಂದನೂ ಕೂಡ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಏನು ದೂರು ದಾಖಲಾಗಿತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸರು ಕೂಡ ಏನು ಯುವತಿ ಏನಿದ್ದಾಳೆ ರಮ್ಯಾ, ಆಕೆಯನ್ನು ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈತನ ಹಿನ್ನೆಲೆ ಏನು, ಈತ ಎಲ್ಲಿಯವನು, ಈತ ಏನು ಕೆಲಸ ಮಾಡ್ತಿದ್ದ, ಇದೆಲ್ಲದರ ಬಗ್ಗೆ ನಿಮ್ಮ ನಡುವೆ ಇದ್ದಂತಹ ಮನಸ್ತಾಪ ಏನು, ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಇಲ್ಲಿ ಚರ್ಚೆ ಆಗುವಂಥದ್ದು ಈತ ಆಕೆಗೆ ಚಾಕುವನ್ನ ಇರಿದ ನಂತರದಲ್ಲಿ ಯಾಕೆ ಈತ ನಾಡಬಂಬನ್ನ ಸ್ಫೋಟಗೊಂಡ್ಕೊಂಡು ಕಾರಲ್ಲೇ ಈತ ಸಾವನ್ನಪ್ಪ ಅಂತ ಹೇಳಿ ಸದ್ಯ ಈ ಒಂದು ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ತನಿಖೆ ವೇಳೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ಸುಚಿತ್ರಾ, ನಿಮ್ಮೆಲ್ಲ ಮಾಹಿತಿಗಾಗಿ.